ಲೈವ್ ಬಿಡ್ರಿ. ಮೀಡಿಯಾದವ್ರಿಗೆ ಕನ್ನಡ ಇರಲ್ಲಪ್ಪ. ಎಚ್ ರಂಗನಾಥ್ ಯಾರ್ಯಾರಿಗೆ ಮಾತಾಡ್ತಿ ಮಾರಾಯ? ನಮ್ಮ ರೈತರ ಬಗ್ಗೆ ಮಾತಾಡಪ್ಪ ಮಾರಾಯ. ಒಂದು ದಿವಸ ಟಿವಿ ಒಳಗೆ ಕಾರ್ಯಕ್ರಮ ನೋಡಿಲ್ಲ. ಪಬ್ಲಿಕ್ ಟಿವಿದಾಗ ರೈತರು ಉಪವಾಸ ಸಾಯ್ತಾ ಇದಾರೆ. ಒಂದು ದಿವಸ ಕಾರ್ಯಕ್ರಮ ನೋಡಿಲ್ಲ. ಸುಮ್ನೆ ಬುಡೇ ಬಿಡ್ತಿ ಟಿವಿ ಒಳಗ್ ಕೂತು. ಇದು ನಿನಗೇನ್ರೆ ತಟ್ಟಿತ್ತಂದ್ರೆ ಈ ಕಾರ್ಯಕ್ರಮ ಇವತ್ತು ಸಂಜೆ ಒಳಗೆ ಟಿವಿ ಒಳಗೆ ಬರಬೇಕು. ಈ ಟಿವಿ ಒಳಗೆ ಬರ್ಲಿಲ್ಲ ಅಂದ್ರೆ ನಾವು ಪಬ್ಲಿಕ್ ಟಿವಿ ಚಾನೆಲ್ ನೋಡೋದೇ ಬಂದ್ ಮಾಡ್ತೀವಿ. ನೋಡ್ರಿ, ನಾವು ನೌಕರಸ್ಥರು ಬರೀ 1ನೇ ತಾರೀಕಿಗೆ ಸಂಬಳ ಆಗಿಲ್ಲ ಅಂದ್ರೆ ಬಡದಾಡ್ತೇವೆ, ಪಗಾರ ಆಗಿಲ್ಲ ಅಂದ್ರೆ 30 ದಿವಸಕ್ಕೆ ಹೆಂಗ್ ಮಾಡ್ಬೇಕು, ಖರ್ಚ ನಡೆಯಲ್ಲ ಅಂತೇಳಿ ಅವ್ರಿಗೆ ಎಲ್ಲ ತಿಂಗಳಿಗೆ ಪಗಾರ ಆಗ್ತದ್ರಿ. ಬೀಜ ಬಿತ್ತಿ ಸಾಲ ಮಾಡಿ ಗೊಬ್ಬರ ಹಾಕಿ 365 ದಿವಸ ಕಾಯ್ದ ಮೇಲೆ ಬಿ ಬರ್ತದಿಲ್ಲ, ಗ್ಯಾರಂಟಿ ಇಲ್ಲ. ಅದಕ್ಕೆ ಕೈ ಜೋಡಿಸಿ ಕೇಳ್ತೀನಿ, ಇದಕ್ಕೆ ನ್ಯಾಯ ಕೊಡ್ಸ್ಬೇಕು. DC ಮೇಡಮ್ ಅವ್ರು ಹಿಂದೆ ಮಾಡ್ರಿ. ನಾವು DC ಮೇಡಮ್ ಅವ್ರು ಇಲ್ಲಿ ಬರ್ಬೇಕು. ಒಬ್ಬ ಯಾವ ಹೇಳ್ತಾನೆ ಎಲ್ಲ ನಾವ ಮೇಡಮ್ ಅವ್ರು ಬರ್ತಾ ಇದಾರೆ, ಅವ್ರು ನಮ್ ಸಹೋದರಿಯರ, ಅವ್ರಿಗೆ ನಾವು ಗೌರವ ಮಾಡ್ತೀವಿ. ಆದ್ರೆ ಎಲ್ಲಾನು ನೀವು ಹೇಳಿದ್ ನಾವು ಕೇಳಲ್ಲ. ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. हिंदी में एक बात बोलना चाहता हूँ. मर रहा सीमा में जवान, मर रहा है सीमा में जवान, मर रहा है खेत में किसान. इस दुखी दिल से कैसे कहूँ मेरा देश महान. ನಮ್ಗೆ ನ್ಯಾಯ ಬೇಕು, ಕೇಳಂಗಿಲ್ಲ. ನಾವು ನಾಟಕೀಯ ಹೇಳಿಕೆಗಳಿಗೆ ಬೋಲೋ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ.